लेके बच्चा कैसा है? ಊರ್ಗಲ್ ತಿಮ್ಮಪ್ಪ ಸ್ವಾಮಿಯವರ ಶ್ರೀ ಕ್ಷೇತ್ರ. ಬಹುಶಃ ನಾಗಭೂಷಣ್ ಸರ್ ಅವರು ನಾವು ಬಹಳ ಹಿಂದೆ ನಮ್ಮನ್ನ ಇಲ್ಲಿ ಬಂದಂತ ಸನ್ನಿವೇಶ, ದೇವಸ್ಥಾನ ವರ್ಷ ನಾನು ಬರ್ತಾ ಇದ್ದೀನಿ. ಆ ಜಾತ್ರೆ ಸಂದರ್ಭದಲ್ಲಿ ವರ್ಷ ಏನೋ ಹೊಸದಾಗಿ ಕಾಣ್ತಾ ಇದೆ. ಬಹುಶಃ ಈ ದೇವರ ಒಕ್ಕಲತನ ಅಂದ್ರೆ ಮನೆ ದೇವ್ರನ್ನ ಹೊಂದಿರುವಂತ ಕುಟುಂಬಗಳು ಶ್ರದ್ಧೆ, ಭಕ್ತಿ, ನಿಷ್ಠೆಯಿಂದ ಮಾಡಿರ್ತಕ್ಕಂಥ ಸೇವೆ. ನಾವು ಕೊಡೋನ್ ಪರಮಾತ್ಮ. ಮನುಷ್ಯ ಯಾವುದನ್ನು ಸೃಷ್ಟಿ ಮಾಡೋ ಶಕ್ತಿ ಇಲ್ಲ, ಮತ್ತೆ ಯಾವುದನ್ನು ತಗೊಂಡೋಗಕ್ಕೂ ನಮ್ಮ ಕೈಲಾಗಲ್ಲ. ನಾನು ಯಾವಾಗಲೂ ಹೇಳ್ತಿದ್ದೆ, ಸಂಪತ್ತು ಕೈ ಬದಲಾಗುತ್ತೆ ವಿನಃ ಸಂಪತ್ತು ನಷ್ಟ ಆಗಲ್ಲ. ಹೇಗೆ ಅಂದ್ರೆ ಬಹುಶಃ ಹಿಂದೆ ಸ್ವತಂತ್ರ ಭಾರತಕ್ಕೂ ಮೊದಲು ನಮ್ಮ ದೇಶ ಜಗತ್ತಿನಲ್ಲಿ ಅತ್ಯಂತ ಆರ್ಥಿಕವಾಗಿ ಸಮೃದ್ಧಿ ಇದ್ದಂತ ದೇಶ ಭಾರತ ದೇಶ. ಆದ್ರೆ ನಮ್ಮನ್ನ ಸರಿಸುಮಾರು 200-300 ವರ್ಷಗಳಷ್ಟು ಕಾಲ ಪರಕೀಯರು ಬಂದು ದಾಳಿ ಮಾಡಿ ನಮ್ಮನ್ನ ಲೂಟಿ ಮಾಡಿದ್ರು ಸಹ. ಉದಾಹರಣೆ, 180 ವರ್ಷ ಮೊಘಲರು, 180 ವರ್ಷ 150 ವರ್ಷ ಬ್ರಿಟಿಷ್, ಆಮೇಲೆ ಒಂದಷ್ಟು ಜನ ಬ್ರಿಟಿಷರು ಪಳೆಯುಳಿಕೆಗಳು. ಬಹುಶಃ ಇಲ್ಲಿವರೆಗೂ ನಮ್ಮನ್ನ ಲೂಟಿ ಮಾಡೋದು ಸಹ ಇವತ್ತಿಗೂ ದೇವರ ಕಾರ್ಯಕ್ರಮ ಇರ್ಬೋದು, ಜಾತ್ರಾ ಮಹೋತ್ಸವ ಇರ್ಬೋದು ಮಾಡಿಕೊಂಡು ಅದ್ದೂರಿಯಿಂದ ನಮ್ಮ ಕೈಲಾದ ಸೇವೆ ಮಾಡಿ 4-6 ಜನ ಒಟ್ಟಿಗೆ ಕೂತು, 4-5 ಸಾವಿರಾರು ಜನ ಒಟ್ಟಿಗೆ ಕೂತು ಭೋಜನ ಮಾಡಿ ಹೋಗ್ತೀವಿ ಅಂತಂದ್ರೆ ಈ ದೇಶದ ನಿಜವಾದ ಶಕ್ತಿ, ಸಂಪತ್ತು ಯಾವುದು ಅಂತಂದ್ರೆ ಅದು ಆಧ್ಯಾತ್ಮ. ಅಂತ ಆಧ್ಯಾತ್ಮಿಕ ಶಕ್ತಿ ಇರೋದಕ್ಕೇನೆ ಬಹುಶಃ ನೀವು ಗಮನಿಸಬಹುದು, ಇವತ್ತು ಇಡೀ ಮಿಡಲ್ ಈಸ್ಟ್ ಅಂದ್ರೆ ಇರಾನ್ ಸುತ್ತಮುತ್ತ, ಕುವೈತ್ ಇರ್ಬೋದು, ದುಬೈ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ದೇಶಗಳು ಯುದ್ಧ ನೆಮ್ಮದಿ ಇಲ್ಲ, ಅವ್ರು ಯಾರಿಗೂ ಶಾಂತಿ ಇಲ್ಲ. ಆದ್ರೆ ನಮ್ಮ ಭಾರತ ಮಾತ್ರ ನೆಮ್ಮದಿಯಿಂದ, ಸುಖದಿಂದ, ಶಾಂತಿಯಿಂದ ಇದೆ ಅಂತಂದ್ರೆ ನಾವು ಬೇಡೋ ಸಂತತಿ ಅಲ್ಲ, ನೀಡೋ ಸಂತತಿ. ನನಗೆ ಇನ್ನೊಂದ್ ಕಡೆ ನನ್ನ ಸಂಬಂಧಿಕರು ಅಮೆರಿಕದಲ್ಲಿ ಬಹಳ ಜನ ಇದ್ದಾರೆ, ನನ್ನ ಅಕ್ಕನೇ ಇದ್ದಾರೆ. ಅವರು ಹೇಳ್ತಿರ್ತಾರೆ, ಅಲ್ಲಿ ಯಾರಿಗಾದ್ರು ಊಟಕ್ಕೆ ಹಾಕ್ಬೇಕು ಅಂದ್ರೆ ಬಹಳ ದೊಡ್ಡ ವಿಷಯ. ಈ ಆಧ್ಯಾತ್ಮಿಕ ಭೂಮಿಗೆ, ಪುಣ್ಯಕ್ಷೇತ್ರಕ್ಕೆ ಅವರ ಭಾವನೆಗಳನ್ನ ನಿವಾರಣೆ ಮಾಡ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾರೆ. ಅವರು ಅನ್ಯಕ್ಷೇತ್ರದಿಂದ ಬಂದು ಪುಣ್ಯಕ್ಷೇತ್ರಕ್ಕೆ ಬಂದು ತಮ್ಮ ಪಾಪಗಳನ್ನು ತಗೊಳ್ತಾರೆ. ಅದು ಒಂದು ಕಾಲದ ಅಖಂಡ ಭಾರತದ ಭಾಗ. ನಮ್ಮ ಬಿಟ್ಟವರು ಇವತ್ತು ಹಿಂದಿ ಕಳೆದ ನಮ್ಮ ಆಧ್ಯಾತ್ಮ, ನಮ್ಮ ಆತ್ಮಶಕ್ತಿ ಯಾವುದು ಅಂತಂದ್ರೆ ಆಧ್ಯಾತ್ಮಿಕತೆ. ನಮ್ಮನ್ನೆಲ್ಲ ಒಗ್ಗೂಡಿಸೋ ಶಕ್ತಿಗಳು ದೇವರುಗಳು. ಒಂದ್ಸಲಿ ಜೋರಾಗಿ ಎರಡೂ ಕೈ ಎತ್ತಿ ತಾಯಿ ಭಾರತ ಮಾತೆಗೆ ಜಯಕಾರ ಕೂಗೋಣವಾ? ತಾಯಿ ಭಾರತ ಮಾತೆಗೆ ಕೇಳಿಸ್ಬೇಕು ಅಂದ್ರೆ ಪಕ್ಕದ ಬೆಂಡೆಕೆರೆ ದಾಟಿ, ನಾಲ್ಕೆರೆ ದಾಟಿ, ಹಸಿಕೆರೆಗೆ ಹೋಗ್ಬೇಕು. ನಾವು ಕೂಗೋದಂಗೆ ಇದ್ರೆ ಬೆಟ್ಟದ ಕೆಳಗಿರೋರ್ಗೂ ಕೇಳಿಸ್ತಾ ಇಲ್ಲ. ದಯಮಾಡಿ ಒಂದ್ಸರ್ತಿ ಪೂರ್ಣ ಶಕ್ತಿ ಹಾಕಿ ಒಂದು ಬಾರಿ ಜೋರಾಗಿ ಬೋಲೋ ಭಾರತ್ ಮಾತಾ ಕಿ